ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳಂನಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಇದೀಗ ಕಸರತ್ತು ಜೋರಾಗಿ ನಡೆಸ್ತಾ ಇದೆ. ಇನ್ನು ಹೈಕಮಾಂಡ್ ಮೇಲೆ ಸತೀಶ್ನ ಭರವಸೆ ಇದೆ. ಸಿಎಂ ಪಟ್ಟಕ್ಕಾಗಿ ಕೆಸಿವಿ ಹಾಗೆ ರಮೇಶ್ ಫೈಟ್ ಆಗ್ತಿದೆ. ಇನ್ನು ದೆಹಲಿಗೆ ಹಾರ್ತಾರೆ ಕೆಸಿವಿ. ಇಂದು ರಮೇಶ್ ಚೆನ್ನತಲಾ ಪ್ರಯಾಣ ಮಾಡ್ತಿದ್ದು ಇಂದು ತಿರುವನಂತಪುರಂನಲ್ಲಿ ಸಿಎಲ್ಪಿ ಸಭೆ ಸಾಧ್ಯತೆ ಇದೆ. ಮುಸ್ಲಿಂ ಲೀಗ್ ನಾಯಕರ ಮನವೊಲಿಕೆ ಸರ್ಕಸ್ ಜಮೀರ್ ಹೆಗಲಿಗೆ ಜವಾಬ್ದಾರಿ. ಸುದ್ದಿಯನ್ನು ನೋಡೋಣ ಸಿಎಂ ಆಯ್ಕೆ ಸರ್ಕಸ್ ನ್ಯೂಸ್ ಟಾಪ್ನಲ್ಲಿ. 10 ವರ್ಷಗಳ ಬಳಿಕ ಕೇರಳಂನಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಎಲ್ಡಿಎಫ್ ಸರ್ಕಾರವನ್ನ ಮಣಿಸಿದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 102 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಸರ್ಕಾರ ರಚನೆಗೆ ಕಸರತ್ತು ಮಾಡ್ತಾ ಇದೆ. ಆದರೆ ಕೇರಳಂನಲ್ಲಿ ಮುಂದಿನ ಸಿಎಂ ಆಗೋದು ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲಾ ಹಾಗೂ ವಿಡಿ ಸತೀಶನ್ ನಡುವೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಕೇರಳ ಸಿಎಂ ರೇಸ್ನಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದು ವಿಡಿ ಸತೀಶನ್ ಅವರದ್ದು. ಕಳೆದ 5 ವರ್ಷಗಳಿಂದ ಕೇರಳ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ಪಿಣರಾಯಿ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸಿದವರು. ಈ ಚುನಾವಣೆಯಲ್ಲಿ ಮೈತ್ರಿಕೂಟವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದು ಸದ್ಯ ಶಾಸಕರ ಬೆಂಬಲ ಹಾಗೂ ಹೈಕಮಾಂಡ್ ವಿಶ್ವಾಸ ಇವರ ಮೇಲಿದೆ ಎನ್ನಲಾಗ್ತಾ ಇದೆ. ಎರಡನೇ ಹೆಸರು ಕೆಸಿ ವೇಣುಗೋಪಾಲ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಇವರು ರಾಹುಲ್ ಗಾಂಧಿ ಅವರ ಅತ್ಯಂತ ಆಪ್ತರು. ರಾಷ್ಟ್ರ ರಾಜಕಾರಣದಲ್ಲಿದ್ದರೂ ಈ ಬಾರಿ ಕೇರಳವನ್ನ ಮುನ್ನಡೆಸಲು ಹೈಕಮಾಂಡ್ ಇವರನ್ನ ಆಯ್ಕೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸಿಎಂ ರೇಸ್ನಲ್ಲಿರೋ ಮೂರನೇ ಹೆಸರು ಅಂದ್ರೆ ರಮೇಶ್ ಚೆನ್ನಿತ್ತಲಾ. ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರಾಗಿರೋ ಇವರು ಮಾಜಿ ಗೃಹ ಸಚಿವರಾಗಿ ಆಡಳಿತ ನಡೆಸಿದ ಅನುಭವ ಹೊಂದಿದ್ದಾರೆ. ಹಿರಿಯ ನಾಯಕ ಎಂಬ ಕೋಟಾದಡಿ ಸಿಎಂ ಪಟ್ಟಕ್ಕೆ ಪೈಪೋಟಿ ನಡೆಸುತ್ತಿದ್ದಾರೆ. ನಿನ್ನೆಯಷ್ಟೇ ತಿರುವನಂತಪುರಂನಿಂದ ಅಲಫ್ಜುಗೆ ಭೇಟಿ ನೀಡಿದ್ದ ಕೆಸಿ ವೇಣುಗೋಪಾಲ್ ಕೊಚ್ಚಿನ್ಗೆ ತೆರಳಿ ಅಲ್ಲಿಂದ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಕೇರಳ ಸಿಎಂ ಆಯ್ಕೆ ಕುರಿತು ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಇವತ್ತು ರಮೇಶ್ ಚೆನ್ನಿತ್ತಲಾ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಸಿಎಂ ಆಯ್ಕೆ ಚರ್ಚೆ ನಡುವೆ ಕೇರಳದ ಹಲವೆಡೆ ವೇಣುಗೋಪಾಲ್ ಫ್ಲೆಕ್ಸ್ ರಾರಾಜಿಸ್ತಾ ಇದೆ. ತಿರುವನಂತಪುರಂನ ಕೆಪಿಸಿಸಿ ಕಚೇರಿ, ವೆಳ್ಳಾಯಂಬಲಂ ಸರ್ಕಲ್, ಕೊಟ್ಟಾಯಂನ ಗಾಂಧಿ ಸರ್ಕಲ್ ಸೇರಿದಂತೆ ಹಲವೆಡೆ ವೇಣುಗೋಪಾಲ್ ಪರ ಫ್ಲೆಕ್ಸ್ ಅಳವಡಿಸಲಾಗಿದೆ. ಉಮ್ಮನ್ಚಾಂಡಿ ನಂತರ ಈಗ ವೇಣುಗೋಪಾಲ್ ಸಿಎಂ ಆಗಬೇಕು ಅಂತ ಫ್ಲೆಕ್ಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಿಎಂ ಆಯ್ಕೆ ಕಸರತ್ತಿಗೆ ಇಂದು ಎಐಸಿಸಿ ವೀಕ್ಷಕರು ಈಗಾಗಲೇ ತಿರುವನಂತಪುರಂಗೆ ಆಗಮಿಸಲಿದ್ದಾರೆ ಎನ್ನಲಾಗಿದೆ. ಇಂದು ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯೋ ಸಾಧ್ಯತೆ ಇದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೂ ಮುನ್ನ ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲಾ, ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಮುಸ್ಲಿಂ ಲೀಗ್ ನಾಯಕರ ಮನವೊಲಿಸುವ ಜವಾಬ್ದಾರಿ ಸಚಿವ ಜಮೀರ್ಗೆ ವಹಿಸಲಾಗಿದೆ. ವೇಣುಗೋಪಾಲ್ ಸೂಚನೆಯಂತೆ ಜಮೀರ್ ಮಲ್ಲಪುರಂನಲ್ಲಿ ಮುಸ್ಲಿಂ ಲೀಗ್ ಅಧ್ಯಕ್ಷ ಪಾಣಕ್ಕಾಡ್ ಸಾದಿಕ್ ಅಲಿ ಶಿಹಾಬ್, ಶಾಸಕ ಪಿಕೆ ಕೊಯಾಲಿಕುಟ್ಟಿ ಹಾಗೂ ಇತರೆ ಮುಸ್ಲಿಂ ಲೀಗ್ ಶಾಸಕರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಯಾವ ಗೊಂದಲ ಆಗದಂತೆ ಮಾತುಕತೆ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಕೇರಳಂನಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದ ಬೆನ್ನಲ್ಲೇ ಯುಡಿಎಫ್ ನೂತನ ಶಾಸಕರು ತಮ್ಮ ಕ್ಷೇತ್ರಗಳತ್ತ ವಾಪಸ್ಸಾಗಿದ್ದಾರೆ. ತಮ್ಮ ಕ್ಷೇತ್ರಗಳಲ್ಲಿ ವಿಜಯೋತ್ಸವ ಆಚರಿಸೋಕೆ ಪ್ಲಾನ್ ಮಾಡಿಕೊಂಡಿದ್ದು ಇಂದು ತಿರುವನಂತಪುರಂಗೆ ವಾಪಸ್ಸಾಗಲಿದ್ದಾರೆ. ಇಂದು ಸಭೆ ನಡೆಯೋ ಸಾಧ್ಯತೆ ಇದೆ. ಒಂದ್ ಕಡೆ ಸರ್ಕಸ್ ರಚನೆ ಕಸರತ್ತು ಜೋರಾಗಿದ್ರೆ ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಕುಟ್ಕೋಕೆ ಶುರು ಮಾಡಿದ್ದಾರೆ. ಇವಿಎಂ ವಿಚಾರವಾಗಿ ರಾಹುಲ್ ಗಾಂಧಿ ಹೇಳಿಕೆಗೆ ಕಿಡಿಕಾರಿದ ಸೋಮಣ್ಣ ಕೇರಳದಲ್ಲಿ ಏನಾಗಿದೆ, ಇದರ ಬಗ್ಗೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು.